ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಅಂಬಿಗರ ಚೌಡಯ್ಯ ಜಯಂತಿ ಅಂದರೆ ಅವರು ಬಹಳ ಮಹನೀಯರು. ಈ ಸಲ 14 ಜನವರಿಯಲ್ಲಿ ನಮ್ಮ ನರಸೀಪುರದಲ್ಲಿ ಸುಮಾರು 1 ಲಕ್ಷ ಜನ ಸೇರಿದ್ರು ನಮ್ಮ ಸಮಾಜದವರು. ಆ ರೀತಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಒಗ್ಗಟ್ಟಾಗಬೇಕು ಮಾಡಿರುತ್ತೆ. ಇವತ್ತು ನಾವು ಸುಮಾರು 5 ವರ್ಷ ಕೆಳಗಡೆ ರಾಜ್ಯ ಸಂಘದ ಅಧ್ಯಕ್ಷರಾಗಿ ನೇಮಕವಾಗಿ 94 ವರ್ಷಗಳಲ್ಲಿ ಏನು ಮಾಡಿರಲಿಲ್ಲ. ಆ ಮುಂದೆ ಏನು ಮಾಡಿದ್ರು ಆ ಸ್ವಲ್ಪ ಬೆಳಿಗ್ಗೆಲ್ಲ ಬಿದ್ದು ಎಲ್ಲ ಹಾಳಾಗ್ತಾ ಇತ್ತು. ಅಲ್ಲಿ ಸುಮಾರು 140 ಯೂನಿಟ್ ಚದರಡಿ ನಾವು ಅಲ್ಲಿ ಬಿಲ್ಡಿಂಗ್ ಕಟ್ಟಿಸಿ ಸುಮಾರು ತಿಂಗಳಿಗೆ 4 ಲಕ್ಷ ಬಾಡಿಗೆ ಬರ್ತದೆ. ಪ್ರತಿ ತಿಂಗಳಿಗೆ 4 ಲಕ್ಷ ಬಾಡಿಗೆ ಬರ್ತದೆ. ಸುಮಾರು ಇವತ್ತು 58 ಜನ ಸ್ಟೂಡೆಂಟ್ಸ್ ಇದ್ದಾರೆ. 120 ಮಂದಿಗೆ ಅವಕಾಶ ಇದೆ. ಈ ಸಲ 158 ಮಂದಿಯಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ಕಿದೆ, ಓದ್ತಾ ಇದ್ದಾರೆ. ಮುಂದೆ 1,20,00,000 ವೆಚ್ಚದಲ್ಲಿ ದೇವಸ್ಥಾನ ಕಟ್ಟಿಸಿದ್ವಿ. ಶೀಘ್ರದಲ್ಲೇ ಓಪನ್ ಆಗ್ತಾ ಇದೆ. ಕೆಲವು ಅಡಚಣೆಯಿಂದ ಸ್ವಲ್ಪ ಲೇಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಈ ಎಸ್ ಟಿ ಅಂದರೆ ಸುಮಾರು ಒಂದು 5 ಕ್ಯಾಸ್ಟ್ ಮುಂದೆ ಮಾಡಲಿಕ್ಕೆ ಮಾನ್ಯ ಪ್ರಹ್ಲಾದ್ ಜೋಶಿಯವರು, ನಮ್ಮ ಸಮಾಜದವರಾದಂಥ ರವಿಕುಮಾರ್ ಅವರು, ಬಸವರಾಜ ಬೊಮ್ಮಾಯಿಯವರು, ಯತ್ನಾಳವರು, ವಿಜಯಪುರದವರು, ಪ್ರತಾಪ್ ಸಿಂಹ ಅವರು, ಸುಮಾರು ನಮ್ಮ ಡಾವಗೇರಿ ಮಂಜುನಾಥ್, ನಾಗರಾಜ್, ನಾವು ಎಲ್ಲ ಸೇರಿ ಅಲ್ಲಿ ಡಿಗ್ರಿಯಲ್ಲಿ ಪ್ರಹ್ಲಾದ್ ಜೋಶಿ ಚೇಂಬರ್ ಕೂತಾಗ ಅವರೆಲ್ಲ ಮಾತಾಡಿ ಆರ್ ಡಿ ಆಫೀಸಲ್ಲಿ ಕಲ್ತಿದ್ದಾರೆ. ನೀವು 30 ಬಂಗಲೆ ಇದಾವ, ಯಾವ ಮಾಡಬೇಕಂದ್ರೆ ನಾವು ಸುಮಾರು ಕಲ್ಕತ್ತಾದಲ್ಲಿ ಒಂದು 10 ದಿವಸ ಕುರಿತು 140 ವರ್ಷ ರಿಕಾರ್ಡ್ ತೆಗೆಸಿದ್ರು. ನಾವು ಏನೇನು ಯಾವಾಗ ಏನಾಗ್ತಾ ಇತ್ತು ಆ 140 ವರ್ಷ ರಿಕಾರ್ಡ್ನಲ್ಲಿ ಒಂದು 5-6 ಕ್ಯಾಸ್ಟ್ ಮಾಡಲಿಕ್ಕೆ ಅವಕಾಶ ಇತ್ತು ಅಂತೇಳಿ ಕೋಳಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರಿಗ, ಮೊಗವೀರ ಇವು ಮಾಡ್ತೀವಿ ಅಂತೇಳಿ ಅವರು ಮಾತು ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯವರು ಕೂಡ ಮುಖ್ಯಮಂತ್ರಿಗಳು ಅದು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ನಾವು ತಗೊಂಡು ನೆಕ್ಸ್ಟ್ ದಿಲ್ಲಿಗೆ ಕಳಿಸ್ಬಿಟ್ರೆ ಆ ಶೀಘ್ರದಲ್ಲೇ ಆಗ್ತದೆ ಅಂತೇಳಿ ಒಂದು ಆಶಾಭಾವನೆ ಇದೆ. ಇದಕ್ಕೆ ಮುಂದಾಳತ್ವ ವಹಿಸಿ ಮಾಡಬೇಕಂತೇಳಿ ಎಲ್ಲ ಪ್ರಯತ್ನವನ್ನು ನಡೀತಾ ಇದೆ. ಇವತ್ತು ಇಷ್ಟೆಲ್ಲ ನೀವು ಬಂದು ಸೇರಿ ಇಷ್ಟು ದಿನದಿಂದ ಬಂದು ಸೇರಿ ಮಾತು ಬಂದಿದೆ. ಇವೆಲ್ಲರಿಗೆ ಎಲ್ಲರಿಗೂ ಹೇಳ್ತಾ ಇವತ್ತು ಪ್ರಸಾದ ಇದೆ, ಪ್ರತಿಯೊಬ್ಬರು ಪ್ರಸಾದ ತಗೊಂಡು ಹೋಗ್ಬೇಕು. ಜೈ ಅಂಬಿಗರ ಚೌಡಯ್ಯನಿಗೆ, ಜೈ ಅಂಬಿಗರ ಚೌಡಯ್ಯನಿಗೆ, ಜೈ ವೆಂಕಟೇಶ್ವರ ಮಹರ್ಷಿಗೆ. ಸಮಾಜ ವಚನಕಾರರಲ್ಲಿ ಅಂಬಿಗರ ಚೌಡಯ್ಯನವರು ನಮ್ಮ ಸಮಾಜಕ್ಕೆ ಸೀಮಿತವಾದಂತಲ್ಲ, ಎಲ್ಲಾ ಸಮಾಜಕ್ಕೂ ತಿಳಿಯತಕ್ಕಂತ ಒಂದು ಇರ್ತಕ್ಕಂಥ ಅವರೊಬ್ಬ ಮಹಾನ್ ವ್ಯಕ್ತಿ. ಈ ನಮ್ಮ ಈ ಚೌಡಯ್ಯ ಜಯಂತಿಗೆ ಆವರಿಸ್ತಕ್ಕಂಥ ನಮ್ಮ ಪ್ರಜಾಪ್ರತಿನಿಧಿಗಳು ಬರ್ತಿದ್ರು. ನಮ್ಮ ಒಪ್ಪಟ ಇಲ್ಲಂತ ಅವರು ಧಿಕ್ಕಾರ ಮಾಡಿದ್ದಾರೆ ಅಂತ ಅನಿಸುತ್ತೆ, ನನಗೆ ಅನಿಸ್ತದೆ. ಅದರಲ್ಲಿ ಪಾಪ ದಿನಾಂಕರು ಬಂದಿದ್ದಾರೆ. ಯಾಕಂದ್ರೆ ನಾವು ಆರ್ಥಿಕವಾಗಿ ಸಬಲರಿಲ್ಲ, ರಾಜಕೀಯವಾಗಿ ಮುಂದುವರೆದಂತವರಲ್ಲ. ಈ ನಡುವೆ ಸ್ವಲ್ಪ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ದೀವಿ ಅಂತ ನಾವು ಹೇಳ್ಬೋದು. ನಮ್ಮ ಸರ್ಕಾರ ಎತ್ತಿಡದಲ್ಲಿ ಮಾತ್ರ ನಾವು ಮೇಲಕ್ಕೆ ಹೋಗ್ತೀವಿ. ಅದ್ರ ಜೊತೆಗೆ ನಾವು ನಮ್ಮ ಶ್ರಮ ಇರಲೇಬೇಕು. ಆದ್ರಿಂದ ದಯಮಾಡಿ ಎಲ್ಲರೂ ಸಂಘಟಿತರಾಗ್ರಿ, ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ರಿ. ಹಾಗಿದ್ರೆ ಎಲ್ಲ ನಿಮ್ಮ ಕೈಯಲ್ಲಿದೆ. ನೀವು ಮಕ್ಕಳ ವಿದ್ಯಾಭ್ಯಾಸ ಮಾಡಿದ್ರೆ ಖಂಡಿತವಾಗಿ ಸಮಾಜದಲ್ಲಿ ಶೈಕ್ಷಣಿಕ ಮುಂದೆ ಬರ್ತೀರಿ, ರಾಜಕೀಯವಾಗಿ ಮುಂದೆ ಬರ್ತೀರಿ, ಆರ್ಥಿಕವಾಗಿ ಮುಂದೆ ಬರ್ತೀರಿ. ನಾವು 1975-86 ನಾವು ಈ ದಿನ ಬಳ್ಳಾರಿ ಜಿಲ್ಲಾ ಆಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ, ನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್ ವತಿಯಿಂದ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಲಾಯಿತು. ಈ ಜಯಂತಿಯಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧು ಬಳಗದವರಿಗೂ ಅಂಬಿಗರ ಚೌಡಯ್ಯನವರ ಒಂದು ವಚನಗಳನ್ನು, ಅವರ ವಿಚಾರಗಳನ್ನು ತಿಳಿಸಿ ಸಮಾಜಕ್ಕೆ ಒಳ್ಳೆಯ ಒಂದು
ಮೆಸೇಜನ್ನು ಕೊಡಲಾಯಿತು. ಅದರಂತೆ ಅಂಬಿಗರ ಚೌಡ ಜಯಂತಿಯ ಪ್ರಯುಕ್ತ ಮೆರವಣಿಗೆ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡಿಂದ ಕಳಸ ಮೇಳಗಳಿಂದ ತಂದು ಇಲ್ಲಿ ಜೋಳದ ದೊಡ್ಡನಗೌಡ ರಂಗಮಂದಿರದಲ್ಲಿ ಬಂದು ಮುಟ್ಟಿ ಇಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು, ಮಾಡಲಾಯಿತು. ಅದರಲ್ಲಿ ಅವರಿಗೆ ಹೆಣ್ಮಕ್ಕಳಿಗೆ ಕಳಸ ಹೊತ್ತುಕೊಂಡು ಬಂದಂಥವರಿಗೆ ಸೀರೆ ವಸ್ತ್ರಗಳನ್ನು ನೀಡಿ ಅವರಿಗೆ ಗೌರವಿಸಲಾಯಿತು. ಅದೇ ರೀತಿ ಸಮಾಜವು ಒಟ್ಟುಗೂಡಿ ಎಲ್ಲರೂ ಸೇರಿದಲ್ಲಿ ಸಮಾಜವನ್ನು ಕಟ್ಟಬಹುದೆಂದು ಅಂತಕ್ಕಂಥ ವಿಚಾರವನ್ನು ತಿಳಿಸಿ ಸಮಾಜದ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರಿಯುವಂತೆ ಅವರಿಗೆ ಮೆಸೇಜನ್ನು ತಿಳಿಸಲಾಯಿತು ಎಂದು ತಿಳಿಸ್ತಿದ್ದೇನೆ. ಅದೇ ರೀತಿ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನೆರವೇರಿಸಿ ಮುಂದುವರಿಯಲು ತಿಳಿಸಲಾಯಿತು. ಜೈ ಹಿಂದ್, ಜೈ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.